ನೋಡಿ, ಇವತ್ತು ನಾನು ಸೋರೆಕಾಯಿ ಹೆಸರು ಕಾಳು ಹಾಕಿ ಹಾಲು ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಮೀಡಿಯಂ ಸೈಜ್ ಸೋರೆಕಾಯಿ ತಗೊಳ್ಳಿ. ಇದರ ತಿರುಳು ಎಳೆದಾಗಿತ್ತು ಅಂದರೆ ಅದು ಸಮೇತ ಬೇಯಿಸ್ಕೊಂಬಿಡಿ. ಈ ಹೆಸರು ಕಾಳನ್ನ ಹಸಿದೆ, ಇದು ನಾನು ನೆನೆ ಹಾಕಿಲ್ಲ, ಹುರ್ಕೊಂಡು ಮಾಡೋ ಅಂಥದ್ದು. ಹುರಿರಿ ಸ್ವಲ್ಪ, ಅಂದರೆ ತುಂಬ ಹುರಿಯೋಕೆ ಹೋಗ್ಬೇಡಿ, ಬೇಯಲ್ಲ. ಹಿಂಗೆ ಹುರಿದ್ಮೇಲೆ ಪ್ಯಾನಲ್ಲಿ ನೀವು ಹೀಗೆ ಮುಟ್ಟು ನೋಡಿ, ಕೈಯಲ್ಲಿ ಬೆಚ್ಚಗೆ ಹಿಂಗೆ ಬೆಚ್ಚಗೆ ಅನ್ಸಿದ್ರೆ ಬಿಟ್ಬಿಡಿ. ಅದನ್ನು ಆಮೇಲೆ ತೊಳೆದು 3 ವಿಸಿಲ್ ಬೇಯಿಸ್ಕೊಂಡ್ಬಿಡಿ. ಆಮೇಲೆ 1 ವಿಸಿಲ್ಲು ಸೋರೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಬೇಯಿಸ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕಿ. ಆಮೇಲೆ ಕೊನೆಯಲ್ಲಿ ಹಾಲು ಹಾಕಬೇಕು. 1 ಲೋಟ ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ನಾನು, ಗಟ್ಟಿ ಹಾಲು. ನೀರು ಹಾಕದೆ ಕಾಯಿಸಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಆಮೇಲೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಸೋರೆಕಾಯಿ ಜೊತೆಗೆ ಬೇಯಕ್ಕೆ ಹಾಕ್ಬಿಡಿ. ಕೊನೆಯಲ್ಲಿ ಇದನ್ನು ಮೆಣಸು ಪುಡಿ ಇಟ್ಕೊಂಡಿದ್ದೀನಿ, ಒಂದು 1/4 ಚಮಚ ಹಾಕ್ಕೊಬೋದು. ಅದು ಈ ಕಡೆ ಪಾಲಕ್ ಎಗ್ ಮಾಡ್ತಾ ಇದ್ದೀನಿ. ಮೊಟ್ಟೆ 8 ಬೇಯಿಸಿಟ್ಕೊಂಡಿದ್ದೀನಿ. ಪಾಲಕ್ ನಾನು ಹೇಳ್ದಾಗೆ ನಾನು ಒಂದು 3 ನಿಮಿಷ ಬೇಯಿಸಿ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ನೈಸಾಗಿ. ಈರುಳ್ಳಿ 2 ತೊಗೊಂಡಿದ್ದೀನಿ, ಟೊಮೆಟೊ 2 ತೊಗೊಂಡಿದ್ದೀನಿ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 1/4 ಚಮಚ ಅರಿಶಿನ, 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದರಲ್ಲಿ ಅರ್ಧ ಪಾವು ಹೆಸರುಬೇಳೆ ತೊಗೊಂಡಿದ್ದೀನಿ, ಹೆಸರು ಕಾಳು ತೊಗೊಂಡಿದ್ದೀನಿ. ಹಾಗಾಗಿ ಇದನ್ನು ಹುರ್ಕೊಂಡು ಲೈಟಾಗಿ ಹುರ್ಕೊಂಡು 3 ವಿಸಿಲ್ ಕೂಗಿಸ್ಕೊಂಡ್ಬಿಡೋಣ. ನೋಡಿ, ಸೋರೆಕಾಯಿ ಹಸಿಮೆಣಸಿನ್ಕಾಯಿ ಹೀಗೆ ಉದ್ದು ಕುಯ್ಕೊಂಡಿದ್ದೀನಿ. ಸೋರೆಕಾಯಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ನುಣ್ಣಗೆ ಬೇಯಿಸ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. ಹೆಸರು ಕಾಳನ್ನ ಹುರಿದು ಹೀಗೆ ಬೇಯಿಸಿದ್ದೀನಿ 3 ವಿಸಿಲ್ಲು. ಇದನ್ನ ಇದಕ್ಕೆ ಹಾಕ್ಬಿಡೋಣ. ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಈ ಕಡೆ ಪಾಲಕ್ ಮೊಟ್ಟೆ ಮಾಡ್ಕೊಳ್ಳೋಣ. ಸಾಸಿವೆ 1/4 ಚಮಚ ಹಾಕ್ಕೊಳ್ಳಿ. ಸ್ವಲ್ಪ ಅಷ್ಟೇ ಒಗ್ಗರಣೆ ಇರುತ್ತೆ. ಇದು ಹಾಲು ಹಾಕಕ್ಕೆ ಮುಂಚೆನೆ ಈ ಒಗ್ಗರಣೆ ಇದಕ್ಕೆ ಹಾಕ್ಕೊಂಡ್ಬಿಡಿ. ಒಗ್ಗರಣೆ ಸಮೇತ ಕುದೀರಿ ಸ್ವಲ್ಪ. ಈ ಕಡೆ 1 ಸ್ಪೂನು ಎಗ್ ಪಾಲಕ್ಗೆ 1 ಸ್ಪೂನ್ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಸ್ವಲ್ಪ ಆಗಿದ ತಕ್ಷಣ 2 ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಸಣ್ಣದಾಗಿ, ಹಾಕ್ಕೊಂಡ್ರಿ. ಫ್ರೈ ಆದ್ಮೇಲೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಬೇಗ ಕೆಂಪಗಾಗುತ್ತೆ, ಬೇಗ ಸಾಫ್ಟ್ ಆಗುತ್ತೆ. ನಾನು ಇಂಥ ಅಡುಗೆನೇ ಅಂತ ಇಲ್ಲ, ನಾನು ಎಲ್ಲರ ಮನೆಯಲ್ಲಿ ಕುಕ್ಕಿಂಗ್ ಕೆಲಸ ಮಾಡ್ತಾಯಿದ್ದೆ, ಅಡುಗೆ ಕೆಲಸ. ಹಾಗಾಗಿ ಅವರು ಸ್ಟೈಲ್ ಹೇಳ್ಕೊಡ್ತಾ ಇದ್ರು ನನಗೆ. ಬ್ರಾಹ್ಮಿನ್ಸು, ಪಂಜಾಬೀಸು, ಮತ್ತು ತಮಿಳಿಯನ್ಸು, ಮೈಸೂರು ಕನ್ನಡದವರು, ತುಂಬ ಜನ ಮನೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇಂಥದ್ದೇ ಅಂತಲ್ಲ, ಎಲ್ಲ ಸ್ಟೈಲನ್ನು ನಾನು ನಿಮಗೆ ಈ ಕಡೆ ಸೌತ್ ಸೈಡ್ ಮಲಯಾಳೀಸು, ಆಂಧ್ರದವರಿದ್ದಾರೆ, ಕನ್ನಡದವರಿದ್ದಾರೆ, ತೆಲುಗಿನವರಿದ್ದಾರೆ. ಸೊ ಹಾಗಾಗಿ ಎಲ್ಲ ಅಡುಗೆನೂ ಬರುತ್ತೆ. ಒಬ್ಬೊಬ್ರ ಮನೆಗೆ ಹೋದಾಗ ಅವ್ರ ಸ್ಟೈಲನ್ನು ಮಾಡಿ ತೋರಿಸ್ತಾ ಇದ್ದಾರೆ, ಅದು ಇಷ್ಟ ಆಗ್ತಾಯಿತ್ತು. ಇನ್ನು ಫ್ಯೂಚರಲ್ಲಿ ನಾನು ನಿಮಗೊಂದೊಂದೇ ಮಾಡಿ ತೋರಿಸ್ತೀನಿ. ನೋಡಿ, ಹೀಗೆ ಹೆಸರು ಕಾಳು ಹಾಕಿದ ತಕ್ಷಣ ಚೆನ್ನಾಗಿ ಕುದೀತಾ ಇದೆ. ಉಪ್ಪು ನೋಡ್ಕೊಳ್ಳಿ. ಈ ಕಡೆ ಈರುಳ್ಳಿ ಫ್ರೈ ಆಗಿದೆ. ಹೆಸರು ಕಾಳನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ಟೈಮಲ್ಲಿ ಕಾಯಿಸಿದಂಥ ಹಾಲಿದು ಗಟ್ಟಿ ಹಾಲು, ಅದನ್ನು ಹಾಕ್ಕೊಂಡ್ಬಿಡಿ. ಅಷ್ಟೇ ನೋಡಿ, ಸಾರು ರೆಡಿಯಾಗಿದೆ. ಒಂದೆರಡು ಸತಿ ಕುದಿದ ತಕ್ಷಣ ಆಫ್ ಮಾಡಿಬಿಡಿ. ಈ ಕಡೆ ಈರುಳ್ಳಿನ ಕೆಂಪಗಾಗಿದೆ.
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ 1 ಸ್ಪೂನು. ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾನು ಇನ್ನೊಂದು ಅರ್ಧ ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಈ ಸಾರು ತೆಳುವಾಗಿದ್ರೇ ಧಾರಾಳವಾಗಿ ತಿನ್ನುವಂಥ ಸಾರಿದ್ದು. ತೆಂಗಿನಕಾಯಿ ಹಾಲು ಕೂಡ ಹಾಕ್ಬೋದು ನೀವು, ಅಥವಾ ಹಸುವಿನ ಹಾಲು. ಇದು ಬಂದು ಸಪ್ಪೆ ಸಾರಿದು. ಅನ್ನದಲ್ಲಿ ಧಾರಾಳವಾಗಿ ಹಾಕ್ಕೊಂಡು ತಿನ್ಬೋದು ನೀವು. ಹೊಟ್ಟೆಗೆ ಉರಿ ಆಗ್ತಾ ಇದ್ರೆ ಮತ್ತು ಹೀಟ್ ಇದ್ದರೆ ಇದರಲ್ಲಿ ಹೋಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಿದೆ ಇದು. ಈ ಕಡೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಇದಾಗಿದೆ. ಈ ಮಸಾಲೆಗಳು ಅರಿಶಿನದ ಪುಡಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿನ ಹಾಕ್ಕೊಂಡ್ಬಿಡಿ. ಎರಡು ಸತಿ ತಿರುಗಿಸ್ಕೊಳ್ಳಿ. ನೋಡಿ ಇದು ಸಾರು ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡಿಬಿಡಿ. ಚೆನ್ನಾಗಿ ಕುದ್ದಿದ ತಕ್ಷಣ ಸರಿಯಾಗಿ ಒಂದು 2-3 ಸತಿ ಹೀಗೆ ತಿರುಗಿಸ್ರಿ. ಇದರಲ್ಲಿರೋ ಟೆಂಪ್ರೇಚರ್ ಬಿಸಿ ಹೋದ್ಮೇಲೆ ಕಾಲು ಚಮಚ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿ, ಕರಿ ಮೆಣಸಿನ ಪುಡಿ ಹಾಕಿದ್ದೀನಿ. ಯಾಕಂದರೆ ಇದು ಸಪ್ಪೆ ಸಾರು. ಈ ಟೈಮಲ್ಲಿ ಮೆಣಸು ತಗೊಳ್ಳೋದು ಒಳ್ಳೆಯದು. ಹಾಗಾಗಿ ತಿರುಗಿಸ್ಬಿಡಿ. ಸಾರು ರೆಡಿಯಾಗಿದೆ. ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮುದ್ದೆ ತಿನ್ನೋದಾದರೆ ಮುದ್ದೆನಲ್ಲೂ ತಿನ್ಬೋದು. ಈ ಕಡೆ ಇದಾಗಿದೆ ನೋಡಿ. ಹೆಚ್ಚಿದ್ದಂಥ 2 ಟೊಮೆಟೊನ ಹಾಕ್ಬಿಡಿ. ಚಿಟಿಕೆ ಉಪ್ಪು ಹಾಕಿ ಮುಚ್ಚಿಟ್ಬಿಡಿ. ನೋಡಿ ಈಗ ಟೊಮೆಟೊ ಎಲ್ಲ ಮ್ಯಾಶ್ ಆಗಿದೆ. ಚೆನ್ನಾಗಿ ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರಿ. ಈಗ ಗೊಜ್ಜು ಥರ ಆಗಿದ ತಕ್ಷಣ ಈ ಪಾಲಕ್ನ ಇದಕ್ಕೆ ಹಾಕ್ಬಿಡಿ. ಇದು ಸೆಮಿ ಗ್ರೇವಿ ಇರೋದ್ರಿಂದ ನಾನು ಟೇಬಲ್ ಸಾಲ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದೊಂದು ಕಡೆ ಸಿಮ್ಮಲ್ಲಿ ಇಟ್ಕೊಂಡು ಕುದೀತಾ ಇರಲಿ. ಈ ಕಡೆ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ, 1/4 ಚಮಚ ಅಚ್ಚಕಾರದ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಒಲೆ ಹಚ್ಕೊಂಡ್ಬಿಡಿ. ಹಾಕಿದ್ಮೇಲೆ ಒಲೆ ಹಚ್ಕೋಬೇಕು. ಎಣ್ಣೆ ಬಿಸಿ ಮಾಡಿ ಆಫ್ ಮಾಡಿಬಿಡಿ ಸ್ಟವ್ನ. ಆಮೇಲೆ ಇದನ್ನು ಹಾಕಿ ನೋಡಿ. ಮೊಟ್ಟೆಗಳನ್ನ ಹೀಗೆ ಫುಲ್ಲಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಗೀಟ್ ಹಾಕ್ಕೊಳ್ಳಿ. ಮೊಟ್ಟೆಗಳನ್ನ ಇದರಲ್ಲಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ರೆಡ್ ಆದಂಗೆ ಆಗೋಗುತ್ತೆ. ಒಂದು 2 ನಿಮಿಷ
ಇದನ್ನು ನೀವು ಅರ್ಧ ಕೂಡ ಮಾಡ್ಕೊಂಡು ಹಾಕ್ಕೋಬೋದು, ಇದ್ರೆ ಹೀಗೆ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ನೋಡಿ ಹೀಗೆ ಮಾಡ್ಕೊಳ್ಬೋದು, ಅಥವಾ ಹೀಗೆ ಅರ್ಧ ಕಟ್ ಮಾಡಿಕೊಂಡು ಹಾಕ್ಬೋದು. ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ. ನೋಡಿ ಈ ಕಡೆ ಪಾಲಕನ್ನ ಮಸಾಲೆ ಜೊತೆ ಮಿಕ್ಸ್ ಆಗಿ ತಿರುಗ್ತಾ ಇದೆ. ಇದೊಂದು 3 ಮಿನಿಟ್ಸ್ ಬಿಟ್ಟಿದ ತಕ್ಷಣ ಈ ಮೊಟ್ಟೆಗಳನ್ನೆಲ್ಲ ಇದನ್ನು ಹಾಕ್ಕೊಂಡ್ಬಿಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ ನಾನು, ಯಾಕಂದರೆ ಕಸೂರಿ ಮೇಥಿ ಒಗ್ಗರಣೆ ಕೊಟ್ಟಿದ್ದೀನಿ. ಒಂದು 3 ನಿಮಿಷ ಕುದ್ದಿದ ತಕ್ಷಣ ಆಫ್ ಮಾಡಿಬಿಡಿ. ನೋಡಿ ಇದು ಆಲ್ಮೋಸ್ಟ್ ಆಗಿದೆ, ಆಫ್ ಮಾಡಿಬಿಡೋಣ. ನೋಡಿ ರೆಡಿಯಾಗಿದೆ. ಚಪಾತಿ ಅಲ್ಲ ಇದು, ಫುಲ್ಕ ಅಂತ ಬೆಂಕಿ ಮೇಲೆ ಹಾಕ್ಸೋಡೋ ಅಂಥದ್ದು. 2 ಸೈಡ್ ತಿರುಗಿಸ್ಬಿಟ್ಟು ಎಣ್ಣೆ ಹಾಕಂಗಿಲ್ಲ ಇದಕ್ಕೆ. ಹಿಟ್ಟು ಕಲಿಸ್ಬೇಕು ಕಡೆಗಳು, ಗೋಧಿ ಹಿಟ್ಟು, ಉಪ್ಪು, ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ, ಎಣ್ಣೆ ಹಾಕ್ಕೊಳ್ಳಲ್ಲ ನಾನು ಯಾವಾಗ್ಲೂ. ಇದು ಫುಲ್ಕ ಆಗಿದ ತಕ್ಷಣ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರಿದ್ದೀನಿ. ಹಾಗಾಗಿ ಊಟ ರೆಡಿಯಾಗಿದೆ.